ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YM ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಈ ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ಬರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಎದ್ದ ತಕ್ಷಣ ನಾ ಮುಖ್ಯಮಂತ್ರಿ, ನಾ ಉಪಮುಖ್ಯಮಂತ್ರಿ, ನಾ ಮಂತ್ರಿ. ಇದೇನ್ರಿ ಸಣ್ಣ ಹುಡುಗ ಮನ್ಯಾಗ ಜಗಳಿದಂಗೆ ಜಗಳತಾರಲ್ರಿ. ಇನ್ನೂ ಅನಿಸ್ತದೆ ಈ ಮಾತನ್ನು ನೋಡಿದಾಗ. ಸಿದ್ದರಾಮಯ್ಯರು ಸಾಕಷ್ಟು ಪಡ್ಕೊಂಡ್ರು, ದೇವೇಗೌಡರು ಅವ್ರನ್ನ ಹೊರಗೆ ಒಗೆದು ಬಿಟ್ಟಿದ್ರು, ತೆಗೆದ ಮುಖ್ಯಮಂತ್ರಿ ಮಾಡಲಾರದ. ಕಾಂಗ್ರೆಸ್ ಇವತ್ತು ಅವ್ರು ಮುಖ್ಯಮಂತ್ರಿ ಮಾಡ್ಯದ. DK ಶಿವಕುಮಾರ್ ಯಾವುದೋ ಮುರಿದಂಥ ಒಬ್ಬ ಹಿಂದಿನ ಇತಿಹಾಸ ಗೊತ್ತದ. ಆ ವ್ಯಕ್ತಿಗೆ ಇವತ್ತು ಉಪಮುಖ್ಯಮಂತ್ರಿ ಜೊತೆಗೆ ನೀರಾವರಿ ಮಿನಿಸ್ಟರ ಜೊತೆಗೆ ಬೆಂಗಳೂರು ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅಧ್ಯಕ್ಷ. ಇಬ್ಬರಿಗೆ ಆಗ್ಯದ ಅಷ್ಟು ಇಂಪಾರ್ಟೆಂಟ್ ಮುಖ್ಯಮಂತ್ರಿ ಸ್ಥಾನ. ಈ ತಿಕ್ಕಾಟದಲ್ಲಿ ಏನಾಗ್ತದೆ ಕಾಂಗ್ರೆಸ್ಸಿನ ಗತಿ ಇಬ್ಬರು ವಿಚಾರ ಮಾಡಿದ್ದಾರೆ. ಇವತ್ತು ಇಬ್ಬರು ಕೇಳಬೇಕಾಗಿದೆ ನಾವು. ಏನು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದಾರೋ ದೊಡ್ಡ ಪ್ರಶ್ನೆ ಇವತ್ತು. ಅಂದರೆ ಕಾಂಗ್ರೆಸ್ ಹಾಳಾಗಿ ಹೋಗಲಿ, ಮನೆ ಕೊಡೋಲ್ಲ ಅದನ್ನು ಅನ್ನೋ ವಿಚಾರ ಅದನ್ನು ಇಬ್ಬರಿಗೂ. ಯಾಕೆಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ದೊಡ್ಡ ರಾಜ್ಯ ಕಾಂಗ್ರೆಸ್ಸಿಂದ. ಇವತ್ತು ಏನಾದರೂ RSS ಮತ್ತು BJPಗೆ ಪ್ರಬಲ ಪ್ರತಿಸ್ಪರ್ಧಿ ಯಾರಾದರೂ ಇದ್ದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಥವಾ ಗಾಂಧಿ ಕಾಂಗ್ರೆಸ್, ಅದು ಬಿಟ್ಟು ಮತ್ತೊಂದಿಲ್ಲ. ಮಹಾತ್ಮ ಗಾಂಧಿ ಕಾಂಗ್ರೆಸ್, ಅದನ್ನು ಬಿಟ್ಟರೆ ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್. ಅವರು ಮಾತ್ರ ಇವತ್ತು ಇಡೀ ತಮ್ಮ ಜೀವಿತವನ್ನು ಪೂರ್ತಿಯಾಗಿ ಈ ಒಂದು ಹಿಂದುತ್ವದ ವಿರೋಧವಾಗಿ ಅಥವಾ ಅತಿ ಧಾರ್ಮಿಕತೆ, ಮೂಢನಂಬಿಕೆ ಅಥವಾ ಅದರಲ್ಲೂ ಮೂಲಭೂತವಾದ ವಿರೋಧವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲೇ ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಒಂದಿಷ್ಟು BJP ಅಥವಾ RSS